ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನಿಂದ ಸ್ಪರ್ಧಿಸಿದ್ದ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಯಾದಂತಹ ಹಿಮರಕುಂಟೆಯ ಶ್ರೀಯುತ ಮಂಜುನಾಥ್ ರೆಡ್ಡಿರವರು 41 ಮತಗಳನ್ನು ಪಡೆದು ಜಯಶೀಲರಾಗಿರುತ್ತಾರೆ. ಇವರ ಪ್ರತಿಸ್ಪರ್ಧೆ ಶ್ರೀಯುತ ಸುಧಾಕರ್ ರವರು 37 ಮತಗಳನ್ನು ಪಡೆದು ಪರಾಭವ ಹೊಂದಿರುತ್ತಾರೆ. ಈ ಸಂದರ್ಭದಲ್ಲಿ ಪಟ್ಟಣದ ಎನ್ಡಿಎ ತಂಡ ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದರು. ಈ ಸಮಯದಲ್ಲಿ ಮುಖಂಡರಾದ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶ್ರೀಯುತ ತೂಪಲ್ಲಿ ನಾರಾಯಣಸ್ವಾಮಿರವರು, ಯುವಿಎಂ ಮಾಜಿ ನಿರ್ದೇಶಕರಾದ ರಾಮಚಂದ್ರಗೌಡರವರು, ಕೆಎಂಎಫ್ನ ಮಾಜಿ ನಿರ್ದೇಶಕರಾದ ಪಾಳ್ಯ ಬೈರೆಡ್ಡಿರವರು, ಮುಖಂಡರಾದ ಪಾಳ್ಯ ಗೋಪಾಲ್ ರೆಡ್ಡಿರವರು, ಪುಲು ಶಿವಾರೆಡ್ಡಿರವರು, ಆನಂದ್ ರೆಡ್ಡಿರವರು, ಬಲ್ಲಪಲ್ಲಿ ಪ್ರಸಾದ್ರವರು, ಯುವ ಮುಖಂಡ ಕುಮ್ಮಗುಂಟೆ ಮನು ಮಹೇಶ್ ರವರು ಹಾಗೂ ಅನೇಕ ಎನ್ಡಿಎ ಕಾರ್ಯಕರ್ತರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ತಾಲೂಕಿನಿಂದ ಅಭ್ಯರ್ಥಿಯಾಗಿ ಮಂಜುನಾಥ್ ರೆಡ್ಡಿ ಅಂತ ನಾವು ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ವಿಜೇತರಾಗಿ ಬಂದಿದ್ದೇವೆ. ಇಲ್ಲಿ ಕೋಆಪರೇಟಿವ್ ಎಲ್ಲ ಈ ಒಂದು ಚುನಾವಣೆ ಶ್ರೀನಿವಾಸಪುರ ತಾಲೂಕಿನ MPS ಸೊಸೈಟಿಗಳಿಂದ ಆ ಒಂದು ಡೆಲಿಗೇಟ್ ಇರುವಂಥ ಡೆಲಿಗೇಟೆಡ್ ಫಾರಂ ಅಂತ ಎಲ್ಲರೂ ಸೇರಿ 79 ಮತದಾರರಿದ್ದರು. ಆ 79 ಮತದಾರರಲ್ಲಿ ಹೆಚ್ಚಿನ ಒಂದು ಮತ ತೆಗೆದುಕೊಂಡು ನಮ್ಮ ಮಂಜುನಾಥ್ ರೆಡ್ಡಿಯವರು ಮಂಜುನಾಥ್ ರೆಡ್ಡಿ ಗೆದ್ದಿದ್ದಾರೆ. ಇದು NDP ಅಭ್ಯರ್ಥಿ ಇಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಮ್ಮ ಪಕ್ಷದ ನಮ್ಮ ಶಾಸಕರಾದ ವ್ಯಕ್ತಿಯವರ ಆಶೀರ್ವಾದ, ಎಲ್ಲ ಕಾರ್ಯಕರ್ತರ ಆಶೀರ್ವಾದ, ಎಲ್ಲ ಏನು ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಏನು ಡೆಡಿಕೇಟೆಡ್ ಫಾರಮ್ ಇರೋಂಥ ಎಲ್ಲ ಕೂಡ ಅಧ್ಯಕ್ಷರು ನಮ್ಮ ಹೆಚ್ಚಿನ ಮೆಜಾರಿಟಿಯಲ್ಲಿ ನಮ್ಮ ಮಂಜುನಾಥ್ ರೆಡ್ಡಿ ಅವರಿಗೆ ಮತ ಕೊಟ್ಟು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು. ಈ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈ NDA ಪಕ್ಷ, JDS ಪಕ್ಷ, NDA ಪಕ್ಷ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ಒಳ್ಳೆ ಹುಮ್ಮಸ್ಸಿದೆ, ಒಳ್ಳೆ ಭವಿಷ್ಯ ಇದೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲ ಚುನಾವಣೆಗಳಿಗೂ ನಾನು ಶ್ರೀನಿವಾಸಪುರ ತಾಲೂಕಿನಲ್ಲಿ NDA ಅಭ್ಯರ್ಥಿಗಳು ಗೆಲ್ತಾರೆ, ವಿಚಾರ ಆಗ್ತಾರೆ ಅಂತ ಈ ಮುಖೇನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 2030 ಏನು ಒಂದು ಸಹಕಾರ ಒಕ್ಕೂಟ ಚುನಾವಣೆ ನಡೆಯಿತು, ಆ ಚುನಾವಣೆಯಲ್ಲಿ MPCS ಅಂದರೆ ಹಾಲು ಒಕ್ಕೂಟದ ಶ್ರೀನಿವಾಸಪುರ ತಾಲೂಕಿನ ಮಂಜುನಾಥ್ ರೆಡ್ಡಿ ಅವರು ಸ್ಪರ್ಧಿಸಿದ್ರು JDS NDA ಅಭ್ಯರ್ಥಿಯಾಗಿ. ನಮಗೆ 79 ಮತ ಇದೆಯಲ್ಲ, ಒಟ್ಟು 79 ಮತ ಇತ್ತು. ಅದರಲ್ಲಿ ನಮಗೆ 41 ಡೈರಿ ಪ್ರೆಸಿಡೆಂಟ್ಗಳು ಏನು ಟಿಕೆಟ್ ಇತ್ತು, ಅವರು ಮಂಜುನಾಥ್ ರೆಡ್ಡಿ ಅವರಿಗೆ ಅಭೂತಪೂರ್ವವಾಗಿ ಮತ ಚಲಾಯಿಸಿ ವೆಂಕಟಶಿವಾರೆಡ್ಡಿ ಅವರನ್ನ ಕೈ ಬಲಪಡಿಸಿ ಮಂಜುನಾಥ್ ರೆಡ್ಡಿ ಅವರು ಜಯಶೀಲರಾಗಿ ಮಾಡ್ತಾರೆ. ಈ ಒಂದು ಚುನಾವಣೆಯಲ್ಲಿ ಕಷ್ಟಪಟ್ಟಂಥ ಗೋಪಾಲ್ ರೆಡ್ಡಿ ಆಗಿರ್ಬೋದು, ನಮ್ಮ ಬೈರೆ ರೆಡ್ಡಿ ಆಗಿರ್ಬೋದು, ಪ್ರಸನ್ನ ಆಗಿರ್ಬೋದು, ರಾಜ ಆಗಿರ್ಬೋದು, ಎಲ್ಲ ನಮ್ಮ ಮುಖಂಡರು ಟೋಟ್ಲಿ ತಾಲೂಕಿನ ಹಾಗೂ ಎಲ್ಲ ನಮಗೆ ಮತದಾನ ಮಾಡದೇ ಇರುವಂಥ ಎಲ್ಲ ಅಧ್ಯಕ್ಷರಿಗೂ ನಮ್ಮ JDS ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಶ್ರೀನಿವಾಸಪುರ ತಾಲೂಕಲ್ಲಿ NDA ವೆಂಕಟಶಿವಾರೆಡ್ಡಿ ಅವರು ಹಾಗೂ ಮಲ್ಲೇಶ್ ಬಾಬು ಅವರು JDS ಪಕ್ಷ ಬಲವಾಗಿದೆ, ಮುಂದೆ ಸಮೃದ್ಧವಾಗಿ ಬೆಳೀತದೆ ಅಂತೇಳಿ, ಹಾಗೂ JDS ಪಕ್ಷ ಏನು NDA ಅಭ್ಯರ್ಥಿಗಳು ನಮ್ಮ ಕೋಲಾರ ಒಕ್ಕೂಟದಲ್ಲಿ ಸುಮಾರು ಜನ ಅದರಲ್ಲಿ ಒಂದು ಅಧ್ಯಕ್ಷ ಪದವಿ ಪಡೆಯುವಂಥ ಪರಿಸ್ಥಿತಿಗೆ ಹೋಗಿದ್ದೀವಿ. ಆದ್ದರಿಂದ ಕೋಲಾರ ಜಿಲ್ಲೆಯಾದಂಥ NDA ಏನು ಮೈತ್ರಿಕೂಟದ ಒಂದು ವೇವ್ ಹೊರಟಿದೆ. ಆದ್ದರಿಂದ ಇಲ್ಲಿ ಎಲ್ಲ ಮುಂದಿನ ಚುನಾವಣೆಗಳಲ್ಲೂ ಜಯಶ್ರೀಮತಿ ಕೊಟ್ಟು ಈ ನಮ್ಮ ಚುನಾವಣೆಯಲ್ಲಿ ಮಂಜುನಾಥ್ ರೆಡ್ಡಿ ಅವರು ಮತ ಕೊಟ್ಟ ಎಲ್ಲ ನಮ್ಮ MPSS ಅಧ್ಯಕ್ಷರುಗಳಿಗೂ ಹೊಂದಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ವೆಂಕಟಶಿವಾರೆಡ್ಡಿ ಅವರು ನಮ್ಗೆ ಆಶೀರ್ವಾದ ಮಾಡಿದರು. ಅವರು ಇಲ್ಲದೇ ಇದ್ದು ನಮಗೆ ಬಲ ತುಂಬಿದ್ರು. ನಮ್ಮ ಸೂಪರ್ ನಾರಾಯಣಸ್ವಾಮನವರು ಇರಿಂದ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರ ಒಕ್ಕೂಟ ನೀಡಿದ್ದರಿಂದ ನಾನು ಹಾಲು ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗ ನಮ್ಮ ತಾಲೂಕಿನಲ್ಲಿ 79 ಮತಗಳಿದ್ದವು. ಅದರಲ್ಲಿ ಒಂದು ಇನ್ವ್ಯಾಲಿಡ್ ಆಯಿತು. ಈ 78 ಮತಗಳಲ್ಲಿ 41 ಈ ಗೆಲುವಿಗೆ ನಮ್ಮ ನಾಯಕರಾದ ಶಾಸಕರಾದ ವೆಂಕಟಶಿವಾರೆಡ್ಡಿಯವರು, ನಮ್ಮ ಅಣ್ಣನವರಾದ ತೂಪಲ್ಲಿ ನಾರಾಯಣಸ್ವಾಮಣ್ಣವರು, ಬೈರೆಡ್ಡಣ್ಣವರು, ರಾಮಚಂದ್ರಣ್ಣವರು, ಪಾಳ್ಯ ಗೋಪಾಲಣ್ಣವರು, ಎಲ್ಲ ಮುಖಂಡರು ಹಾಗೂ ಹಾಗೂ ನಮ್ಮ JDS ಕಾರ್ಯಕರ್ತರು, NDA ಕಾರ್ಯಕರ್ತರು ಎಲ್ಲರೂ ಸೇರಿ ನನ್ನ ಗೆಲುವಿಗೆ
ತುಂಬ ಶ್ರಮ ಪಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿದೆ. ಹಾಗೆಯೇ ನನಗೆ ಮತ ಕೊಟ್ಟು ಜೈ ಶ್ರೀರಾಮ್ ಮಾಡಿದ ಮತದಾರ ಬಂಧುಗಳಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆ. ಜೈ ಶ್ರೀರಾಮ್.